ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಆ್ಯಪಲ್ಲಿ ಒಳ್ಳೆ ರೀತಿಯ ತುಂಬ ಚೆನ್ನಾಗಿ ಫೋಟೋ ಎಡಿಟಿಂಗನ್ನು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ಫೋಟೋ ಎಡಿಟಿಂಗ್ ಮಾಡೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೀವು ಫೋಟೋ ಎಡಿಟಿಂಗನ್ನು ಮಾಡಬೇಕು ಅಂತಂದರೆ ಇನ್ಶಾಟ್ ಆ್ಯಪಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು ಫೋಟೋ ಎಡಿಟಿಂಗನ್ನು. ಒಳ್ಳೊಳ್ಳೆ ರೀತಿಯಾದಂಥ ಸ್ಟಿಕ್ಕರ್ಸ್ಗಳು, ಎಫೆಕ್ಟ್ಗಳು, ಟೆಕ್ಸ್ಟ್ಗಳು ಎಲ್ಲ ಕೂಡ ಅದರಲ್ಲಿ ಇರ್ತವೆ. ಹಾಗೆ ನೀವು ಫೋಟೋ ಬ್ಯಾಕ್ಗ್ರೌಂಡ್ ಕೂಡ ಚೇಂಜ್ ಮಾಡ್ಕೊಳ್ಬೋದು, ಟೆಕ್ಸ್ಟ್ಗಳನ್ನು ಆ್ಯಡ್ ಮಾಡ್ಬೋದು, ಹಾಗೆ ಫೋಟೋ ಮೇಲ್ಗಡೆ ಡ್ರಾಯಿಂಗ್ ಕೂಡ ಮಾಡ್ಬೋದು, ಕ್ರಾಪ್ ಕೂಡ ಮಾಡ್ಬೋದು, ಹಾಗೆ ಫ್ರೇಮ್ ಕೂಡ ಆ್ಯಡ್ ಮಾಡ್ಬೋದು ನೀವು. ಹಾಗೆ ಫ್ರೆಂಡ್ಸ್, ನೀವು ಇನ್ಶಾಟಲ್ಲಿ ಕಾಲೇಜ್ ಕೂಡ ಮಾಡ್ಕೊಳ್ಬೋದು. ಇನ್ಶಾಟಲ್ಲಿ 3 ರೀತಿಯಾದಂಥ ಕಾಲೇಜ್ಗಳು ಇರ್ತವೆ. ಒಂದು ಗ್ರಿಡ್, ಹಾಗೆ AI ಬ್ಲ್ಯಾಂಡ್, ಹಾಗೆ ಸ್ಟಿಚ್. ಈ 3 ರೀತಿಯಾದಂಥ ಕಾಲೇಜ್ಗಳನ್ನು ನೀವು ಇನ್ಶಾಟ್ ಆ್ಯಪಲ್ಲಿ ಮಾಡ್ಕೊಳ್ಬೋದು. ಇಲ್ಲಿ ಇನ್ಶಾಟಲ್ಲಿ ಕಾಲೇಜಲ್ಲಿ 3 ಆಪ್ಷನ್ಸ್ಗಳು ಇದ್ದಾವೆ. ಆ ಆಪ್ಷನ್ಸಲ್ಲಿ ಗ್ರಿಡ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನೀವು ಕಾಲೇಜನ್ನು ಮಾಡಬೇಕು ಅಂತಂದರೆ ಅದರಲ್ಲಿ ಬೇರೆ ರೀತಿಯಾದಂಥ ಎಫೆಕ್ಟ್ಗಳು, ಬೇರೆ ರೀತಿಯಾದಂಥ ಎಡಿಟಿಂಗ್ಸ್ಗಳು ಇರ್ತವೆ. ಹಾಗೆ ನೀವು AI ಬ್ಲ್ಯಾಂಡ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಕಾಲೇಜನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಅಲ್ಲಿ ಕೂಡ ಅಲ್ಲಿ ಇರೋದು ಇಲ್ಲಿರಲ್ಲ, ಇಲ್ಲಿ ಇರೋದು ಅಲ್ಲಿ ಇರಲ್ಲ. ಈ ರೀತಿಯಾಗಿ ವೆರೈಟಿಯಾಗಿ ನೀವು ಕಾಲೇಜನ್ನು ಕ್ರಿಯೇಟನ್ನು ಮಾಡ್ಕೊಳ್ಬೋದು. ಹಾಗೆ ನಿಮಗೆ ಲಾಸ್ಟಲ್ಲಿ ಸ್ಟಿಚ್ ಅಂತ ಇರುತ್ತೆ. ಅದರಲ್ಲಿ ಯಾವ ಥರ ಅಂತಂದರೆ ನೀವು ಎಷ್ಟೇ ಫೋಟೋನ ತಗೊಂಡು ಬಂದು ಒಂದೇ ಫೋಟೋದಲ್ಲಿ ಹಾಕೊಳ್ಬೋದು. ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಬರುತ್ತೆ ನೋಡಿ, 5-6 ಫೋಟೋ, 10, 15, 20 ಫೋಟೋಗಳನ್ನು ಒಂದೇ ಫೋಟೋದಲ್ಲೇ ಇಟ್ಕೊಳ್ಬೋದು. ಅದನ್ನು ಝೂಮ್ ಮಾಡಿ ನೋಡ್ಬೋದು ಫ್ರೆಂಡ್ಸ್. ಕೆಳಗಡೆ ನೀವು ಸ್ಟಿಚ್ ಮಾಡ್ಕೊಂಡ್ರೂ ಆಗುತ್ತೆ, ಲೆಫ್ಟಿಂದ ರೈಟಿಗೆ ಸ್ಟಿಚ್ ಮಾಡ್ಕೊಂಡ್ರೂ ಆಗುತ್ತೆ. ಯಾವ ಕಡೆ ಬೇಕೋ ಆ ಕಡೆ ನೀವು ಸ್ಟಿಚ್ಚನ್ನು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವಾ ಯಾವ ರೀತಿಯಾಗಿ ಇನ್ಶಾಟಲ್ಲಿ ಒಳ್ಳೊಳ್ಳೆ ರೀತಿಯಾಗಿ ಎಡಿಟಿಂಗನ್ನು ಮಾಡ್ಬೋದು, ಫೋಟೋ ಎಡಿಟಿಂಗನ್ನು ಅಂತ. ನಿಮಗೆ ಟ್ಯುಟೋರಿಯಲ್ ಆಗಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಈಗ ಯಾವ ಆ್ಯಪಲ್ಲಿ ಒಳ್ಳೆ ರೀತಿಯಾಗಿ ನೀವು ಫೋಟೋ ಎಡಿಟಿಂಗನ್ನು ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ, ಆಯಿತಾ ಫ್ರೆಂಡ್ಸ್. ಈ ಒಂದು ವಿಡಿಯೋ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂದರೂ ಕೂಡ ಕಾಮೆಂಟನ್ನು ಮಾಡಿ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.